ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಶತ ಅಥವಾ ಶೇಕಡ ಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿಶತ ಎನ್ನುವ ಶೇಕಡ ಕ್ರಮದ ಬಗ್ಗೆ ಒಂದಿಷ್ಟು ಲೆಕ್ಕಗಳು ಇದ್ದೇ ಇರ್ತಾವೆ. ಆ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸ್ಬೇಕು ಸುಲಭವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಿಸ್ತಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಈ ವಿಡಿಯೋದಲ್ಲಿ ಈಗ ನಾವು ನೋಡಬೇಕಾಗಿದ್ದು ಪರ್ಸೆಂಟೇಜ್ PERCENT ಅಂದರೆ ಪರ್ ಅಂದ್ರೆ ಪ್ರತಿಶತ, ಅಂದರೆ 100ಕ್ಕೆ ಇಂತಿಷ್ಟು ಅಂತ ಹೇಳ್ತೀವಿ. 100ಕ್ಕೆ ಇಂತಿಷ್ಟು ಅಂದರೆ ಇದು ಶೇಕಡ ಕ್ರಮ ಅಂತ ಹೇಳ್ತೀವಿ. ಶೇಕಡ ಅಂದರೆ 100ಕ್ಕೆ ಎಷ್ಟು ಭಾಗ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಹೇಳೋದೇ ಪರ್ಸೆಂಟೇಜ್. ಇಲ್ಲಿ ಲಾಭ ಹಾನಿ ಎಂಬ ವಿಷಯದ ಮೇಲೆ ಲಾಭ ಹಾನಿ ಲೆಕ್ಕ ಬಿಡಿಸ್ಬೇಕಾದ್ರೆ ಶೇಕಡ ಕ್ರಮ ಬೇಕಾಗ್ತದೆ. ನಾವು ಶೇಕಡ ಕ್ರಮದ ಲೆಕ್ಕಗಳನ್ನ ಡಿಸ್ಕೌಂಟಲ್ಲಿ ನೋಡ್ತೀವಿ, ರಿಯಾಯಿತಿಯನ್ನು ಕಂಡುಹಿಡಿಬೇಕಾದ್ರೆ ನೋಡ್ತೀರಿ, ಮತ್ತು ಬ್ಯಾಂಕ್ನಲ್ಲಿ ಸರಳ ಬಡ್ಡಿ ಲೆಕ್ಕದಲ್ಲಿ ಸಹಿತ ಶೇಕಡಾವನ್ನು ನೋಡ್ತೀರಿ. ಬಡ್ಡಿ ದರ ಶೇಕಡಾದಲ್ಲಿ ಇರ್ತದೆ, 100ಕ್ಕೆ ವರ್ಷಕ್ಕೆ ಅಂತ ಅಲ್ಲಿ ಇರ್ತದೆ. ಈ ರೀತಿ ಶೇಕಡ ಕ್ರಮವನ್ನು ಸಾಕಷ್ಟು ಕಾನ್ಸೆಪ್ಟ್ಗಳಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಒಂದು ಸಂಖ್ಯೆ 50%, ಒಂದು ಸಂಖ್ಯೆಯ 50% ಅಂದರೆ ಆ ಸಂಖ್ಯೆಯ ಅರ್ಧ ಆಗಿರ್ತದೆ. ಒಂದು ಸಂಖ್ಯೆಯ 25% ಅಂದರೆ ಆ ಸಂಖ್ಯೆಯ 4ನೇ ಒಂದು ಭಾಗ ಆಗಿರ್ತದೆ. ಒಂದು ಸಂಖ್ಯೆಯ 75% ಅಂದರೆ ಆ ಸಂಖ್ಯೆಯ 3/4, 4ನೇ ಅಥವಾ 4ನೇ 3 ಆಗಿರ್ತದೆ. ಈ ರೀತಿ ನಾವು 100ಕ್ಕೆ 100 ಶೇಕಡ ಅಂದರೆ ಅದೇ ಸಂಖ್ಯೆ ಆಗಿರ್ತದೆ. ಆ ಸಂಖ್ಯೆಯ ಕಡಿಮೆ ಭಾಗವನ್ನು ಈಗ ನೋಡ್ರಿ, 100% ಅಂದರೆ ಪೂರ್ತಿ ಸಂಖ್ಯೆ, 50% ಅಂದರೆ ಅದರ ಅರ್ಧ ಭಾಗ, 75% ಅಂದರೆ ಆ ಸಂಖ್ಯೆಯ 4ನೇ 3 ಭಾಗ, ಆ ಸಂಖ್ಯೆಯ ಅರ್ಧ ಭಾಗ ಅಂದರೆ 50%, 25% ಅಂದರೆ 1/4. ಈ ರೀತಿ ನಾವು ಸರಳವಾಗಿಯೂ ಸಹಿತ ನಾವು ಲೆಕ್ಕ ಮಾಡದೇನ ಆನ್ಸರನ್ನು ಹೇಳ್ಬೋದು. ಅಂಥ ಒಂದು ಕಾನ್ಸೆಪ್ಟ್ ಇರುವಂಥ ಈ ಅಧ್ಯಾಯ. ಇಲ್ಲೇ ಕೆಲವೊಂದಷ್ಟನ್ನು ನೇರವಾಗಿ ನಾವು ಬಿಡಿಸ್ಬೋದು ಲೆಕ್ಕಗಳನ್ನ. ಇಲ್ಲಿ 10% ಶೇಕಡ 10 ಅಂದಾಗ ಆ ಸಂಖ್ಯೆಯ ಬಿಡಿ ಸ್ಥಾನವನ್ನು 0 ಇದ್ದಾಗ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಆ ಕೊನೆಯ ಅಂಕಿಯನ್ನು ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಾಗ, ಬಿಡಿ ಸ್ಥಾನವನ್ನು ಒಂದು ಅಂಕಿಯನ್ನು ಬಿಟ್ಟು ಪಾಯಿಂಟ್ ಕೊಟ್ಟಾಗ 10% ಆಗುತ್ತೆ. ಇನ್ನು 1% ಅಂದರೆ 2 ಸ್ಥಾನಗಳು ಬಿಟ್ಟು ಪಾಯಿಂಟ್ ಕೊಟ್ಟಾಗ 1% ಆಗುತ್ತೆ. 2% ಅಂದರೆ 2 ಸ್ಥಾನಗಳು ಪಾಯಿಂಟ್ ಕೊಡಬೇಕು, ಇಂಟು 2 ಮಾಡಬೇಕು. ಈ ರೀತಿ ನಾವು ಲೆಕ್ಕಗಳನ್ನ ಮಾಡದೆ, ಪೆನ್ ಹಿಡಿಲಾರ್ದೇ ಲೆಕ್ಕಗಳನ್ನ ಮಾಡ್ಬೋದು. ಇದು ಶೇಕಡ ಕ್ರಮದ ಒಂದು ಕಾನ್ಸೆಪ್ಟನ್ನು ಸರಳವಾಗಿ ನಾವು ಅರ್ಥ ಮಾಡ್ಕೋಬೋದು. ಇದನ್ನು ಕನ್ನಡದಲ್ಲಿ ಇನ್ನೊಂದಿಷ್ಟು ಸರಳವಾಗಿ ನಿಮಗೆ ಹೇಳ್ಕೊಡ್ಬೇಕಂದ್ರೆ ಪ್ರತಿಶತ ಅಂತ ಬಳಸ್ತೀವಿ. ಪರ್ಸೆಂಟೇಜ್, ಪ್ರತಿಶತ ನೋಡ್ರಿ, PR ಪರ್ಸೆಂಟೇಜ್. ಕನ್ನಡದಲ್ಲಿ ಪ್ರತಿಶತ ಅಂತ ಕರಿತೀವಿ. ಪ್ರತಿಶತ ಅಥವಾ ಪರ್ಸೆಂಟೇಜ್. ಇಲ್ಲಿ ನಿಮಗೆ ಇದನ್ನು ಬಿಡಿ ಶಬ್ದ ಬರೆದ್ರೂ ನಿಮ್ಗೆ ಗೊತ್ತಾಗುತ್ತೆ. PER ಅಂದರೆ ಪ್ರತಿ ಅಂತ, ಸೆಂಟೇಜ್ ಅಂದರೆ 100ಕ್ಕೆ, ಪ್ರತಿ 100ಕ್ಕೆ ಅಂದಂಗೆ. ಹಾಗಾದರೆ ಇಲ್ಲಿ ನಾವು ಕನ್ನಡದಲ್ಲಿ ಹೇಳ್ತೀವಿ ಪ್ರತಿ 100ಕ್ಕೆ, ಪ್ರತಿಶತ, ಶತ ಅಂದರೆ 100, ಪ್ರತಿ ಅಂದರೆ ಪ್ರತಿಯೊಂದಕ್ಕೆ, ಪ್ರತಿ 100ಕ್ಕೆ, 100ಕ್ಕಿಂತಿಷ್ಟು ಅಂದಂಗೆ. ಇದು ಪರ್ಸೆಂಟೇಜ್ ಅರ್ಥ. ಈಗ ನಾವು ಉದಾಹರಣೆಗಳ ಮೂಲಕ ನಿಮ್ಗೆ ಹೇಳ್ಬೇಕಂದ್ರೆ, ಇದನ್ನು ಶೇಕಡ ಅಂತ ಕರಿತೀರಿ. ಈ ಚಿಹ್ನೆಯನ್ನು ಬಳಸ್ತೀವಿ.
ಒಂದು ಗೆರೆಯನ್ನು ಹೊಡಿತೀರಿ, 2 ಬಿಂದುಗಳನ್ನು ಕೊಡ್ತೀರಿ. ಇದು ಶೇಕಡ ಚಿಹ್ನೆ, ಪರ್ಸೆಂಟೇಜ್ ಸಿಂಬಾಲ್ ಅಂತ ಕರಿತೀವಿ. ಇಲ್ಲಿ 50% ಇದರ ಅರ್ಥ ಏನಪ್ಪ ಅಂದರೆ 100ಕ್ಕೆ 50. 50% ಅಂದರೆ ಅರ್ಧ, 50-50 ಅಂತ ಕರಿತೀವಿ. ಆ ರೀತಿ 51 52 ಏನಾಯ್ತು, ಇದು 1/2 ಆಯಿತು. ಇನ್ನು 25%, 25% ಇದನ್ನು ಬರಿಬೇಕಂದ್ರೆ 100ಕ್ಕೆ 25. ನೋಡಿರಿ, 25 1 25 4 1/4, 4ರಲ್ಲಿ 1 ಭಾಗ ಎಂದಂಗೆ. ಇದಕ್ಕೆ ಪರ್ಸೆಂಟೇಜ್ ಅಂತ ಕರಿತೀರಿ. ಇಲ್ಲೇ ಇನ್ನಷ್ಟು ಉದಾಹರಣೆಗಳನ್ನ ತೆಗೆದುಕೊಳ್ತಾ ಹೋದರೆ 30%, ನೋಡಿರಿ 100ಕ್ಕೆ 30 ಅಂದರೆ 3/10, 10ನೇ 3 ಅಂದಂಗೆ. ಇಲ್ಲೇ ಈ ರೀತಿ ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಪ್ರತಿಶತ 100ಕ್ಕೆ ಎಷ್ಟು ಅಂತ ಅರ್ಥ. ಇಲ್ಲಿ ನಾವು ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ್ರಿ. ಈ ಪರ್ಸೆಂಟೇಜ್ ಲೆಕ್ಕಗಳನ್ನ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ನಾವು ಅದಕ್ಕೆ ತಕ್ಕಂಗೆ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ್ರಿ. 100ಕ್ಕೆ ಇಂತಿಷ್ಟು ಅಂದರೆ, ಈಗ ಒಂದು ಬಟ್ಟೆ ಅಂಗಡಿ ಹೋಗ್ತೀರಿ, 200 ರೂಪೀಸ್, ಅಲ್ಲಿ ಡಿಸ್ಕೌಂಟನ್ನು ಕೊಡ್ತಾರೆ. ನೀವು 100ಕ್ಕೆ ನೋಡಿರಿ, ಪ್ರಶ್ನೆ ನೋಡಿರಿ, ಸ್ವಲ್ಪ ಅರ್ಥ ಮಾಡ್ಕೊರಿ. 10% ಡಿಸ್ಕೌಂಟ್ ಅಂತ ಬರೆದಿರ್ತಾರೆ. ಇದು ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಅಥವಾ ಡಿಸ್ಕೌಂಟ್ ಅಂದ್ರೆ 10 ಭಾಗ, ಯಾವುದಕ್ಕೆ 100ಕ್ಕೆ 10 ಅಂದಂಗೆ. ಹಾಗಾದರೆ 200 ರೂಪಾಯಿಗೆ ಎಷ್ಟಾಯಿತು? ಸಿಂಪಲ್ಲಾಗಿ ಲೆಕ್ಕ ಮಾಡ್ಬೋದು. 100ಕ್ಕೆ 10, ಹಾಗಾದರೆ 200ಕ್ಕೆ 2 ಹೋದ್ರಿ, 2 20. 100ಕ್ಕೆ 10 ಅಂದರೆ ಮತ್ತು 200ಕ್ಕೆ ಎಷ್ಟಾತ್ರಿ? 20. ಈ ರೀತಿ ನಾವು ಲೆಕ್ಕ ಮಾಡಬೇಕು. ಇಲ್ಲಿ ಸೂತ್ರವನ್ನು ನೋಡೋಣ. ಈಗ ಪರ್ಸೆಂಟೇಜ್ ಸೂತ್ರ ಮಾಡಬೇಕಂದ್ರೆ ಒಟ್ಟು ಇನ್ನು ತೆಗೆದುಕೊಂಡ ಭಾಗ ಗುಣಾಕಾರ 100. ಇಷ್ಟು ಮಾಡಿದರೆ ನಿಮ್ಗೆ ಶೇಕಡ ಸಿಗ್ತೈತಿ. ಶೇಕಡದೊಳಗೆ ಬರಿಬೋದು. ತೆಗೆದುಕೊಂಡ ಭಾಗ ಎಷ್ಟು, ಒಟ್ಟು ಎಷ್ಟು, ಅದರಲ್ಲಿ ತೆಗೆದುಕೊಂಡ ಭಾಗ ಎಷ್ಟು ಇಂಟು 100. ಈ ರೀತಿ ಮಾಡಿದರೆ ನಿಮಗೆ ಶೇಕಡ ಲೆಕ್ಕ ಮಾಡ್ಬೋದು. ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ್ರಿ. ಒಂದು ವಸ್ತುವನ್ನು ತೊಗೊಂಡಾರ, 10,000 ರೂಪಾಯಿಗೆ ಒಂದು ವಸ್ತುವನ್ನು ತೊಗೊಂಡಾರ. ಉದಾಹರಣೆಗೆ ನೋಡ್ರಿ, ರೂಪಾಯಿ 10,000ಕ್ಕೆ ಒಂದು ವಸ್ತುವನ್ನು ಖರೀದಿಸಿ ಅದರ ಮೇಲೆ 10% ರಿಯಾಯಿತಿ ಅಂದರೆ ಡಿಸ್ಕೌಂಟ್ ರಿಯಾಯಿತಿ ನೀಡಿದರೆ ಅದರ ನಿಜವಾದ ಬೆಲೆ ಎಷ್ಟು, ಅಥವಾ ಗ್ರಾಹಕನಿಗೆ ದೊರೆತ ಆ ವಸ್ತುವಿನ ಬೆಲೆ. ಹಾಗಾದರೆ ನೋಡಿರಿ, 10% ರಿಯಾಯಿತಿ ಕೊಡಾಕ್ತಾನೆ. ಹಾಗಾದ್ರೆ 100ಕ್ಕೆ 10 ಇಂಟು 10,000, 2 0, ಇಲ್ಲೊಂದು 0 ಇಲ್ಲೊಂದು 0 ತೆಗೀರಿ. ಅಂದರೆ 1,000 ರೂಪಾಯಿ ಏನಾದ್ರಿ ರಿಯಾಯಿತಿ ಆಯ್ತು, ಡಿಸ್ಕೌಂಟ್ ಆಗ್ತಿದ್ದು 1,000 ರೂಪಾಯಿ ರಿಯಾಯಿತಿ ಆಯ್ತು. ರಿಯಾಯಿತಿ ಕಂಡು ಹಿಡ್ಕೋತೀರಿ. ಈಗ 10,000 ಮೈನಸ್ 1,000 = 9,000 ರೂಪಾಯಿ ಅದರ ಬೆಲೆ ಆಯ್ತದೆ. 10,000 ಇದ್ದಿದ್ದು ಏನಾಯ್ತು ರೀ, 9,000 ಆಯ್ತು. 10% ಡಿಸ್ಕೌಂಟ್ ಆಯಿತು. ಈ ರೀತಿ ನಾವು ಸಾಕಷ್ಟು ಲೆಕ್ಕಗಳನ್ನ ಮಾಡ್ಬೋದು. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟನ್ನು ಟ್ರಿಕ್ಸ್ಗಳನ್ನ ಇಲ್ಲಿ ಬಳಸ್ಬೋದು. 10% ಅಂತ ಕೇಳಿದ್ರಂದ್ರೆ ಯಾವ ಸಂಖ್ಯೆ ಮ್ಯಾಗ 10% ಕೇಳ್ಯಾರಲ್ಲ, ಒಂದು ಕೊನೆಯ ಒಂದು ಅಂಕಿಯನ್ನು ಬಿಟ್ಟು ಪಾಯಿಂಟ್ ಕೊಡ್ಬೋದು, ಅಥವಾ 0 ಇತ್ತಂದರೆ ಒಂದು ಕ್ಯಾನ್ಸಲ್ ಮಾಡ್ಬೋದು. ಉದಾಹರಣೆ ಇಲ್ಲಿ ನಿಮ್ಗೆ ಹೇಳಿದಂಗೆ
2500ರ 10% ಎಷ್ಟು ಅಂತ ಕೇಳ್ಯಾರ ಅಂತ ಇಟ್ಕೊಳ್ಳಿ. ಸಿಂಪಲ್. ಈಗ 2500 ನೋಡಿ, ಸಿಂಪಲ್ಲಾಗಿ ನಾವು ಒಂದು 0 ಕ್ಯಾನ್ಸಲ್ ಮಾಡಿದರೆ ಸಾಕು, 250 ಬರ್ತೈತಿ ಇದರ ಶೇಕಡ. ಬೇಕಾದ್ರೆ ನೀವು ಲೆಕ್ಕ ಮಾಡ್ಬೋದು. 2500 ಇಂಟು ಅಂದರೆ ಗುಣಾಕಾರ ಅಂತ ಇಟ್ಕೊಳ್ರಿ. ಯಾವಾಗಲೂ ತಿಳ್ಕೊಬೇಕು 100 ಅಂದ್ರೆ 100ಕ್ಕೆ 10. ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು, 0 ಎಷ್ಟಾಯ್ತು ನೋಡಿರಿ. ನೇರವಾಗಿ ಬರಿಬೋದು. 10% ಅಂದರೆ ನೋಡಿರಿ, ಇಲ್ಲೊಂದಿಷ್ಟು ಸೂತ್ರಗಳನ್ನ ನೋಡೋಣ. ನೇರವಾಗಿ ಬರಿಬೋದು. 10% ಅಂದರೆ 10 ಮೈನಸ್ ಮಾಡಬೇಕು, 10 ಕಡಿಮೆ ಮಾಡಬೇಕು. ಉದಾಹರಣೆ ಇಲ್ಲೇ 10. 20% ಅಂದರೆ 10 ಕಡಿಮೆ ಮಾಡಿ 2ರಿಂದ ಗುಣಾಕಾರ. 20% ಐತೆ ಅಂತ ಇಟ್ಕೊರಿ. ಒಂದು ಉದಾಹರಣೆ ನೋಡೋಣ. ಈಗ 50% ಅಂದರೆ ಬಾಗಿಲೇ 2 ಮಾಡಬೇಕು. ಯಾವ ಸಂಖ್ಯೆ ಇರ್ತೈತೆ ಅದಕ್ಕೆ 2ರಿಂದ ಭಾಗಿಸ್ಬೇಕು. 1/5 ಮಾಡಿದ್ರೆ 20% ಆಯಿತು. 1/10 ಮಾಡಿದ್ರೆ ಇದು 10% ಆಯಿತು. ಇನ್ನು 25% ಅಂದರೆ 1/4ದಿಂದ ಗುಣಾಕಾರ ಮಾಡಬೇಕು. ಇವೆಲ್ಲ ಗುಣಾಕಾರ ಮಾಡಿದರೆ ನಿಮಗೆ ನೇರವಾಗಿ ಉತ್ತರ ಸಿಗ್ತೈತಿ. ಇನ್ನೊಂದಿಷ್ಟು ಇಲ್ಲೇ ನೋಡೋಣ್ರಿ. ಈಗ ಇವು ಟ್ರಿಕ್ಸ್ಗಳನ್ನ ಬಳಸ್ಬೋದು. ಇನ್ನೊಂದು ಸರಿ ನೋಡ್ರಿ, 25% ಐತೆ ಅಂತ ಇಟ್ಕೊಳ್ರಿ. ಯಾವ ಸಂಖ್ಯೆಯ 25% ಆಯಿತು ಅದಕ್ಕೆ 4ರಿಂದ ಭಾಗಿಸಿ ಅಥವಾ 1/4ದಿಂದ ಗುಣಾಕಾರ. ಇದು ಗುಣಾಕಾರ ಮಾಡಬೇಕು. ಯಾವುದರ 25% ಬೇಕಾಯಿತು ಅದಕ್ಕೆ 1/4ರಿಂದ ಗುಣಾಕಾರ ಮಾಡ್ತೀವಿ. ಇನ್ನೊಂದು ಸರಿ ನೋಡಿರಿ, 50% ಅಂದರೆ 1/2ರಿಂದ ಗುಣಿಸ್ತೀರಿ. ಇವೆಲ್ಲ ಗುಣಾಕಾರ ಮಾಡುವಂಥದ್ದು. ಇನ್ನು 60%. ಈಗ ನೋಡಿರಿ, ಇದು ಸಿಂಪಲ್. ಇದು ಎಷ್ಟೇ ಇರಲಿ ನೀವೇನು ಮಾಡಬೇಕು, 100/60 ಇದನ್ನು ತೊಗೊಂಡೀಗ 100/60/100. 0 ಕ್ಯಾನ್ಸಲ್, 2 3 2 5 ಅಂದರೆ 3/5ದಿಂದ ಗುಣಾಕಾರ ಮಾಡಿರಿ. ಈ ರೀತಿ ನಾವು ಸುಲಭ ವಿಧಾನಗಳನ್ನ, ಟ್ರಿಕ್ಸ್ಗಳನ್ನ ನೆನ್ಪಿಟ್ಕೋಬಹುದು. 5% ನೋಡಿರಿ, 5% ಬರೀ 5% ಇತ್ತಂದ್ರೆ ಅದಕ್ಕೇನು ಮಾಡ್ತೀರಿ, ಯಾವ ಸಂಖ್ಯೆ 5% ಅಂತ ಕೇಳ್ಯಾರೋ ಅದಕ್ಕೆ ಒಂದು 0 ತೆಗಿಬೇಕು ಅಥವಾ 1 ಬಿಟ್ ಪಾಯಿಂಟ್ ಕೊಡಬೇಕು. ಕೊಟ್ಟು ಅದಕ್ಕೆ ಇಂಟು by2 ಮಾಡಬೇಕು. ಇಲ್ಲಿ ನೋಡ್ರಿ, by2 ಮಾಡಿರಿ. ಹಂಗಿಲ್ಲೇ ಇಲ್ಲಿ ಏನಾಯ್ತು ರೀ, ಇಲ್ಲಿ ನೋಡ್ರಿ, ನಿಮ್ಗೆ ಸಿಂಪಲ್ಲಾಗಿ 100/5 ಅಂದರೆ 2 0 ಬಿಟ್ಟು ಕೊಡ್ತೀರಿ. 5 1 1 5 20. ಹಾಗಾದ್ರೆ ಏನಾಯ್ತು ರೀ, ಇದು 0.1ರಿಂದ ಗುಣಾಕಾರ ಮಾಡಿ 2ರಿಂದ ಭಾಗಿಸ್ಬೇಕು ಅಂದಾಗ ಇದು ಗುಣಾಕಾರ. ಎಷ್ಟು ಗುಣಾಕಾರ ಮಾಡಿದ್ರೆ ನಿಮಗೆ ಸಿಗ್ತೈತಿ. ಬೇಡಪ್ಪ ನಮ್ಗೆ ಒಂದು 0 ಕ್ಯಾನ್ಸಲ್ ಮಾಡಿರಿ. ನೋಡಿರಿ, ಸಿಂಪಲ್ಲಾಗಿ ಇರ್ತೈತಿ. 5% ಉದಾಹರಣೆ. 10% ಗೊತ್ತಾಯ್ತು, ಒಂದು 0 ಕ್ಯಾನ್ಸಲ್ ಮಾಡ್ತೀರಿ, ಪಾಯಿಂಟ್ ಕೊಡು ಅಥವಾ 1 ಬಿಟ್ ಪಾಯಿಂಟ್ ಕೊಡ್ತೀರಿ. ಈಗ 5% ಅಂದರೆ ನೋಡಿರಿ, 200ರ 5% ಬೇಕಾಗಿತ್ತು ನಮಗೆ. ಎಷ್ಟು ಅಂದರೆ ನಾ ಏನು ಹೇಳ್ರಿ, 10% ಅಂದರೆ 1 0 ಕ್ಯಾನ್ಸಲ್ ಮಾಡ್ತೀರಿ, by2 ಮಾಡ್ತೀರಿ. 10% ಅಂದರೆ ಗೊತ್ತಾಯ್ತು, 1 0 ಈಗ 200 ಒಳಗೆ 10% ಅಂದರೆ ಎಷ್ಟು ರೀ, 20 ಆಯ್ತು. 20 ಅಂದರೆ ಇದರ ಅರ್ಧ ಮಾಡಿದರೆ ನಮಗೆ 5% ಸಿಗ್ತೈತಿ. ಹಾಗಾದರೆ 10 ಇದು 5%. 200ರ 5% ಎಷ್ಟಾಗತ್ತೆ ರೀ, 10 ಆಗತ್ತೆ. ಬೇಕಾದ್ರೆ ಇದನ್ನ ಲೆಕ್ಕ ಮಾಡ್ಬೋದು. 200 ಇಂಟು
5/100. 2 0 ಕ್ಯಾನ್ಸಲ್ ಆಯ್ತು ನೋಡ್ರಿ. ನೋಡಿರಿ, ಆರಾಮಾಗಿ ಮಾಡ್ಬೋದು. 10% ಅರ್ಧ 5%. 10% ಅಂದರೆ 1 0 ಕ್ಯಾನ್ಸಲ್ ಮಾಡ್ತೀರಿ. 10% 200 10% ಏನಾಯ್ತು 120 ಆಯ್ತು. ಈಗ ಇದರ ಅರ್ಧ ಅಂದರೆ ಬೈ 2 10%. 5% ಅಂದ್ರೆ ಏನು ಮಾಡ್ಬೇಕ್ರಿ, ಒಂದು ಬಿಟ್ಟು ಪಾಯಿಂಟರ ಕೊಡ್ರಿ ಅಥವಾ 0 ಕ್ಯಾನ್ಸಲ್, 0 ಇತ್ತಂದ್ರೆ ಅದಕ್ಕೆ 2ರಿಂದ ಭಾಗಿಸ್ರಿ. ಅವಾಗ ನಿಮಗೆ ಏನಾಗ್ತದೆ ರೀ 5% ಸಿಗ್ತೈತಿ. ಈ ರೀತಿ ಟ್ರಿಕ್ಸ್ಗಳ ಮೂಲಕ ನಾವು ಶೇಕಡಾವನ್ನು ಇಲ್ಲೇ ನೋಡ್ಬೋದು. ಇನ್ನೊಂದಿಷ್ಟು ಟ್ರಿಕ್ಸ್ಗಳನ್ನ ಇಲ್ಲೇ ನೋಡೋಣ್ರಿ. ನೆನಪಿಟ್ಕೋಬೇಕಾದ ಅಂಶಗಳು ಏನು ನೆನಪಿಟ್ಕೋಬೋದು ಅಂದ್ರೆ, ಶೇಕಡಾದಲ್ಲಿ ಬರೀಬೇಕಾದ್ರೆ ಈಗ ನೋಡ್ರಿ, ಒಂದು ಈಸಿ ಟ್ರಿಕ್ಸನ್ನು ಹೇಳ್ತೀನಿ ನಿಮ್ಗೆ. ಇದು 7 ಐತಿ, ಇದನ್ನು ಶೇಕಡಾದಲ್ಲಿ ಬರೆ. ಈಸಿಯಾಗಿ ತಗೋಣ. ಶೇಕಡಾದಲ್ಲಿ ಬರೆ ಅಂದಾಗ ಏನು ಮಾಡ್ತೀವಿ ನಾವು, 100ಕ್ಕೆ 7, ಹಂಗಾದ್ರೆ 7%. ಈಗ 7 ಅನ್ನೋದು ಹೆಂಗೆ ಬಂತಪ್ಪ ಅಂದ್ರೆ ಇಂಟು 100 ನೋಡಿರಿ. 7/100 ಇಂಟು 100. 0 0 ಕ್ಯಾನ್ಸಲ್ ಆದರೆ 7% ಬಂತು. ಹಾಗಾದ್ರೆ ಏನು ಟ್ರಿಕ್ಸಪ್ಪ ಅಂದರೆ, ಶೇಕಡಾದಲ್ಲಿ ಬರೆ ಎಂದಾಗ ಯಾವುದರ ಶೇಕಡ ಬರಿಬೇಕಾಗಿತ್ತು ಅದಕ್ಕೆ 100ರಿಂದ ಗುಣಿಸಿ. ಬರೆ ಎಂದಾಗ ಪಾಯಿಂಟ್ ಇದು 100ರಿಂದ ಗುಣಿಸಿ. 100ರಿಂದ ಗುಣಿಸಿ. ಇದು ನೆನ್ಪಿಟ್ಕೋಬೇಕು. ಶೇಕಡಾದಲ್ಲಿ ಬರಿಬೇಕಾದ್ರೆ ಶೇಕಡಾ ಚಿಹ್ನೆ ನಾವು ಹಾಕಬೇಕಂದ್ರೆ 100ರಿಂದ ಗುಣಿಸ್ಬೇಕು. ಶೇಕಡ ಅವರ ಕೊಟ್ಟಿದ್ರಂದ್ರೆ ಭಾಗಿಸ್ಬೇಕು. ನೋಡಿ, ಈಗ ಇದನ್ನು ಇದಕ್ಕೆ ಕನ್ವರ್ಟ್ ಮಾಡೋಣ. ಈಗ ಶೇಕಡಾ ಚಿಹ್ನೆ ತೆಗಿಬೇಕಾಗಿದೆ. ಶೇಕಡಾದೊಳಗೆ ಕೊಟ್ಟಾರ, ನಾವು ಇದನ್ನು ಶೇಕಡಾ ಚಿಹ್ನೆ ತೆಗಿಬೇಕಾಗಿದೆ. ಹಾಗಾದರೆ 7% ಎಂದರೆ ಎಷ್ಟು ಅಂದರೆ ಇದನ್ನು ಭಿನ್ನ ರಾಶಿಯಲ್ಲಿ ಬರೀರಿ ಅಂತ ಹೇಳಿದ್ರೆ ಅಂತ ತಿಳ್ಕೊರಿ. ಈಗ ಏನು ಮಾಡ್ತೀವಿ ಹೇಳ್ರಿ, 7/100 ಬರಿತೀವಿ. ಈಗ ಏನು ಮಾಡಿದಂಗೆ ಆಯ್ತು, ಇದು ಭಾಗಾಕಾರ ಮಾಡಿದಂಗೆ. ಶೇಕಡಾ ಚಿಹ್ನೆ ಅವರ ಕೊಟ್ಟಿದ್ರು ಭಾಗಿಸ್ಬೇಕು. ಶೇಕಡಾದಲ್ಲಿ ನಾವು ಬರಿಬೇಕಾಗೈತಿ 100ರಿಂದ ಗುಣಿಸ್ಬೇಕು. ಇವು 2 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕಷ್ಟು ಲೆಕ್ಕಗಳನ್ನ ಮಾಡ್ಬೋದು. ಶೇಕಡಾ ಅವರ ಕೊಟ್ಟಿದ್ರು, ಹಾಗಾದ್ರೆ ಅದರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಒಮ್ಮೆ ಈ ರೀತಿ ಪ್ರಶ್ನೆಗಳು ಕೇಳಿದಾಗ ನಾವು ಆರಾಮಾಗಿ ಬರಿಬೋದು. ನೋಡ್ರಿ, ಈಗ ಒಂದು ಉದಾಹರಣೆ ತಗೊಂಡು, ದಶಮಾಂಶದಲ್ಲಿ ಬರಿ. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರಿ. ದಶಮಾಂಶದಲ್ಲಿ ಬರಿ. ಶೇಕಡಾವನ್ನು ದಶಮಾಂಶದಲ್ಲಿ ಬರಿ. ಶೇಕಡಾವನ್ನು ದಶಮಾಂಶದಲ್ಲಿ ಬರೆಯೋದು. ಶೇಕಡ ಕೊಟ್ಟಾರೆ. ಈಗ ಉದಾಹರಣೆ 25%. ಇದನ್ನು ದಶಮಾಂಶದಲ್ಲಿ ಬರೆದಾಗ ಇದನ್ನು ದಶಮಾಂಶದಲ್ಲಿ ಬರೆ. ಈ ರೀತಿ ಬರೆದಾಗ 25/100 ಏನಾಗ್ತದೆ. ಶೇಕಡ ಕೊಟ್ಟಾರ, ಹಾಗಾದ್ರೆ ಏನು ಮಾಡಬೇಕು, ಶೇಕಡ ಚಿಹ್ನೆ ತೆಗಿಬೇಕಂದ್ರೆ ಭಾಗಿಸ್ಬೇಕು. ಹಾಗಾದರೆ 2 0 2 ಬಿಟ್ಟು ಪಾಯಿಂಟ್ 0.25 ಇದು ಆನ್ಸರ್. ಇದನ್ನು ದಶಮಾಂಶದಲ್ಲಿ ಬರೆದಾಗ, ಇದನ್ನು ಭಿನ್ನರಾಶಿಯಲ್ಲಿ ಬರೆದಾಗ, ಅಥವಾ ಮತ್ತು ಅಂದ್ಬಿಡೋಣ, ನೀವು ಒಂದೇ ಪ್ರಶ್ನೆ ಒಳಗೆ 2 ಉತ್ತರ ನೋಡ್ರಿ. ಭಿನ್ನರಾಶಿಯಲ್ಲಿ ಬರೆ. ನೋಡ್ರಿ ಕಣೆ, 25/100 ನೋಡ್ರಿ. 25 ಒಂದಲೇ 25 4 ಅಂದರೆ ಏನಾಯ್ತು ರೀ 1/4. ಇದನ್ನು ನಾವು ದಶಮಾಂಶದಾಗ ಬರೆದ್ರೆ ಇದಾಗ ಬರ್ತದೆ. ಹಾಗಾದ್ರೆ ಶೇಕಡಾವನ್ನು ದಶಮಾಂಶ ಅಥವಾ ಭಿನ್ನರಾಶಿಯಲ್ಲಿ ಬರಿಬೇಕಂದ್ರೆ
ಶೇಕಡಾ ಚಿಹ್ನೆ ತೆಗಿಬೇಕು. ಶೇಕಡಾ ಚಿಹ್ನೆ ತೆಗಿಬೇಕಂದ್ರೆ 100ರಿಂದ ಭಾಗಿಸ್ಬೇಕು. ಶೇಕಡಾ ಚಿಹ್ನೆ ಅವರ ಕೊಟ್ಟಿದ್ರು, 100ರಿಂದ ಭಾಗಿಸ್ಬೇಕು. ಸಿಂಪಲ್ ಇದು. ಇದನ್ನು ದಶಮಾಂಶದಲ್ಲಿ ಬರಿಬೋದು, ಭಿನ್ನರಾಶಿಯಲ್ಲಿ ಬರಿಬೋದು. ಇದು ಇಂಪಾರ್ಟೆಂಟ್. ಈಗ ಇದರ ವಿರುದ್ಧ ತಗೊಂಡು ಭಿನ್ನ ರಾಶಿಯನ್ನು ಶೇಕಡಾದಲ್ಲಿ ಬರೆಯೋದು. ಬೇಸಿಕ್ಕಾಗಿ ನಮಗಿಷ್ಟೆಲ್ಲ ಗೊತ್ತಿರಲೇಬೇಕು. ಭಿನ್ನ ರಾಶಿಯನ್ನು ನೋಡಿರಿ, 1/3 ಇದನ್ನು ಶೇಕಡಾದಲ್ಲಿ ಬರೆ. ಶೇಕಡಾ ಚಿಹ್ನೆ ನಾವು ಹಾಕಬೇಕಾಗಿತ್ತು. ಈಗ ಇಂಟು 100 ಮಾಡಬೇಕು. 1/3 ಇಂಟು 100 ಅಂದರೆ ಶೇಕಡಾದಲ್ಲಿ ಬರೀಬೇಕು. 100/3 1/100 1/3 ಇದನ್ನು ಶೇಕಡಾದಲ್ಲಿ ಬರೆದಾಗ. ಇನ್ನೊಂದು ಲೆಕ್ಕ 2/25 ಇದನ್ನು ಶೇಕಡಾದಲ್ಲಿ ಬರೆ. ಈಗ ನೋಡ್ರಿ, 2/25 ಗುಣಾಕಾರ 100. 25 1 25 4 8 ಶೇಕಡಾ. ಈಗ ಇದನ್ನು ನಿಮಗೆ ಇನ್ನಷ್ಟು ತಾಳೆ ನೋಡು, ಇಲ್ಲಿ ಈಸಿ ಐತಿ. ಶೇಕಡಾ 8/100 ನೋಡಿರಿ. 4 2 4 25. ಆನ್ಸರ್ ಎಷ್ಟು ಬಂತು? 2/25. ಸರಿ. ಶೇಕಡಾದಲ್ಲಿ ನಾವು ಬರಿಬೇಕಂದ್ರೆ ಇಂಟು 100 ಗುಣಾಕಾರ 100. ಇದು ನೆನ್ಪಿಟ್ಕೊಳ್ಳಿ. ಶೇಕಡಾದಲ್ಲಿ ನಾವು ಬರಿಬೇಕಂದ್ರೆ 100ರಿಂದ ಗುಣಿಸ್ಬೇಕು. ಶೇಕಡಾ ಅವರ ಕೊಟ್ಟಿದ್ರೆ 100ರಿಂದ ಭಾಗಿಸ್ಬೇಕು. ಈ ನಿಯಮಗಳು ಗೊತ್ತಿದ್ರೆ ನಾವು ಸಾಕಷ್ಟು ಲೆಕ್ಕಗಳನ್ನ ಮಾಡ್ಬೋದು. ಈಗ ದಶಮಾಂಶವನ್ನು ಶೇಕಡಾದಲ್ಲಿ ಬರೆಯೋದು. ಒಂದಿಷ್ಟು ಉದಾಹರಣೆ. 0.5ರ ಶೇಕಡಾ ಎಷ್ಟು ಅಥವಾ ಶೇಕಡಾದಲ್ಲಿ ಬರೆ. ಇದನ್ನು ಶೇಕಡಾದಲ್ಲಿ ಬರೆ. ನಾವೇನು ಹೇಳಿದ್ವಿ? ಶೇಕಡಾದಲ್ಲಿ ಬರಿಬೇಕಂದ್ರೆ 100ರಿಂದ ಗುಣಾಕಾರ. 0.5 ಇಂಟು 100 ಅಂದರೆ ಪಾಯಿಂಟ್ ತೆಗೆದ್ರೆ 500 ಆಯ್ತು. ಒಂದು ಬಿಟ್ಟು ಪಾಯಿಂಟ್ ಕೊಡ್ರಿ, ಅಂದ್ರೆ 50. ನೋಡಿರಿ, ಈಗ 50ನ್ನು ಶೇಕಡಾ, ಇದನ್ನು ನಿಮ್ಮ ತಾಳೆ ನೋಡಿ. ಈಗ 50ನ್ನು ಶೇಕಡಾದಲ್ಲಿ ಬರಿಬೇಕು. ಇದು ಶೇಕಡಾದಲ್ಲಿ ಬರ್ದೀವಿ. ಈಗ ಶೇಕಡಾ ಇದ್ದಿದ್ದು ನೋಡಿರಿ, 0 0 ಕ್ಯಾನ್ಸಲ್, 0 ಐತಿ, 10 ಐತಿ, ಅಂದರೆ 0.5 ಶೇಕಡಾ ಬಂತೀಗ. ಶೇಕಡಾದಲ್ಲಿ ಬರ್ದೀವಿ. ಶೇಕಡಾದಲ್ಲಿ ಬರಿಬೇಕಂದ್ರೆ ಇಂಟು 100. ಶೇಕಡಾ ಕೊಟ್ಟಿರ್ತಾರೆ, ಅದನ್ನು ಭಾಗಿಸ್ಬೇಕಂದ್ರೆ 50 ಶೇಕಡಾ ಆಯ್ತದೆ. ಇದನ್ನು ಭಾಗಿಸ್ಬೇಕಂದ್ರೆ ಇದು ಶೇಕಡಾ ಇದ್ದಿದ್ದು ಸಂಖ್ಯೆ ಒಳಗೆ ಬರಿಬೇಕು ಅಥವಾ ದಶಮಾಂಶದಾಗ ಬರಿಬೇಕಂದ್ರೆ ಏನು ಮಾಡ್ತೀವಿ ರೀ? ಭಾಗಿಸ್ತೀರಿ. ಈ ರೀತಿ ಸಾಕಷ್ಟು ಲೆಕ್ಕಗಳನ್ನ ಬೇಸಿಕನ್ನು ನೋಡ್ತಾ ಇದ್ದೀವಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರಾಗಿ ಗೊತ್ತಿತ್ತಂದ್ರೆ ನಾವು ಸಾಕಷ್ಟು ಲೆಕ್ಕಗಳನ್ನ ಆರಾಮಾಗಿ ಮಾಡ್ಬೋದು.